ಕಷ್ಟಪಟ್ಟು ದುಡ್ಡು ಹಂಚ್ಬಿಟ್ಟು ಏನೋ ಒಂದು 2-3 ಎಕರೆನೋ 5 ಎಕರೆನೋ 1000 ಎಕರೆನೋ ಏನೋ ತಗೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ತಗೊಂಡಾದ ನಂತರ ಬಂದು ಬೇಕಂತಲೇ ಅಲ್ಲಿ ವ್ಯಾಜ್ಯಗಳನ್ನು ಸೃಷ್ಟಿ ಮಾಡ್ತಾರೆ. ಹೆಣ್ಮಕ್ಳು ಆಸ್ತಿ ಕೊಡುವಂತ, ಗಂಡ್ಮಕ್ಳು ಕೊಡೋದಿಲ್ಲ ಅಂತ, ಅಥವಾ ಅಣ್ಣ ಅವನ ಹೆಸರು ಬರ್ಕೊಂಡಿರ್ತಾನೆ, ತಮ್ಮ ಕೊಡೋದಿಲ್ಲ, ತಮ್ಮ ಇಲ್ಲೇ ನೋಡ್ಕೊತಾ ಇರ್ತಾನೆ, ಅಣ್ಣ ಎಲ್ಲೋ ಇರ್ತಾನೆ, ಬಂದ್ಮೇಲೆ ವಾಪಸ್ ಒಂದು ಜಾಗ ಕೊಡೋದು, ಬರೀ ಇದೆ ಕಿರಿಕಿರಿ. ಆ ಜಾಗಕ್ಕಾಗಿರ್ತಕ್ಕಂತಹ ಪ್ರಯೋಗಗಳು ಕೂಡ ದೂರ ಆಗುತ್ತೆ. ಹಾಗೆ ಅಲ್ಲಿ ಒಂದು ಧನಾತ್ಮಕ ಶಕ್ತಿ ಅನ್ನೋದು ನಿಮಗೆ ಒಲಿಯುತ್ತೆ. ಹಾಗೆ ಆ ಜಾಗ ನಿಮಗೆ ಬಿಡುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಬದುಕು ಜೀವನಕ್ಕೆ ಆಧಾರ ಆಗಲಿ ಅಂಥೇಳಿ ಜಾಗನೋ ಜಮೀನೋ ಎಲ್ಲ ಒಂದು ಕಡೆ ಮಾಡಿರ್ತಾರೆ. ದೊಡ್ಡದಾಗಿರುತ್ತೋ ಸಣ್ಣದಾಗಿರುತ್ತೋ, ಲಕ್ಷಗಟ್ಟಲೆ ಇರುತ್ತೋ ಕೋಟಿಗಟ್ಟಲೆ ಇರುತ್ತೋ ಅನ್ನೋದು ಪ್ರಶ್ನೆ ಅಲ್ಲ. ಅದು ನಿಮ್ಮದು, ನಿಮ್ಮ ಸ್ವತ್ತು ಅನ್ನುವಂಥದ್ದು ಸ್ಥಿತಿ. ಅದು ಏನಪ್ಪ, ನನ್ನ ಊರಲ್ಲಿ ಒಂದು ಮನೆ ಇದೆ, ಒಂದು ರೀತಿಯಲ್ಲಿ ಹೆಮ್ಮೆ ಮನುಷ್ಯನಿಗೆ. ನನ್ನೊಂದು ಊರಲ್ಲಿ ಒಂದು 2 ಎಕರೆ 3 ಎಕರೆ ಜಾಗ ಇದೆ, ಅದೊಂದು ರೀತಿಯಲ್ಲಿ ಮನುಷ್ಯನಿಗೆ ಹೇಳ್ಕೊಳ್ಳೋಕ್ಕೆ ಒಂದು ನಂದು ಅನ್ನೋದು ಒಂದಿದೆ ಅನ್ನೋವಂಥ ಒಂದು ಕುರುಹು. ಅದು ಇರೋ ಗಂಟ ನಿಮ್ಮದೇ, ನೀವು ಹೋದ್ಮೇಲೆ ಅದು ಯಾರ್ದೋ ಅದು ಬೇರೆ ವಿಷಯ. ಆದರೆ ಇದೆ ಅನ್ನೋವಂಥ ಒಂದು ಸಂತೋಷ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಅದಕ್ಕೊಂದಷ್ಟು ಮನುಷ್ಯನ ಮನಸ್ಥಿತಿ ಒಗ್ಗಿಕೊಂಡಿರ್ತದೆ. ಅದು ತಾನು ದುಡಿದು ಮಾಡಿರ್ಬೋದು, ಅದು ತನ್ನ ತಂದೆ ಕಡೆಯಿಂದ ಬಂದಿರ್ಬೋದು. ಕೆಲವೊಬ್ಬರು ನಮ್ಮ ತಾತ ಮಾಡಿರೋ ಆಸ್ತಿ ಅಪ್ಪ ಅನ್ನೋವಂಥ ಹೆಮ್ಮೆ ಇರುತ್ತೆ, ನಮ್ಮ ತಂದೆ ಕೊಟ್ಟಿರೋ ಬಳುವಳಿ ಅನ್ನೋವಂಥ ಹೆಮ್ಮೆ ಇರುತ್ತೆ. ಕೆಲವೊಬ್ಬರಿಗೆ ನಾನು ಕಷ್ಟಪಟ್ಟು ದುಡಿದಿದ್ದೀನಿ ಅನ್ನೋವಂಥ ಒಂದು ಹೆಮ್ಮೆ ಇರುತ್ತೆ. ಅಲ್ಲಿ ಯಾವುದೋ ಒಂದು ದುರಾಂಕಾರ ಅನ್ನೋದು ನೋಡಲಿಕ್ಕಾಗಲ್ಲ. ನಂದು ಅನ್ನೋದಿದೆ ಅನ್ನೋವಂಥ ಖುಷಿ. ಆ ಖುಷಿಯಲ್ಲೇ ಮನುಷ್ಯ ಒಂದು ರೀತಿಯಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾನೆ. ಯಾವಾಗ ಈ ಕೆಟ್ಟ ಕಣ್ಣುಗಳಿರ್ತಾವಲ್ಲ, ದುಷ್ಟರು ದುರುಳರು, ಪಾಪ ಇವರೆಲ್ಲೋ ಸಿಟಿ ಕಡೆ ಸೇರ್ಕೊಂಡಿರ್ತಾರೆ, ಏನೋ ಕೆಲಸಕ್ಕೋಸ್ಕರ ಹೋಗಿರ್ತಾರೆ, ಮಾಡ್ಕೊಳ್ಳಿ ಅಂತ ಯಾರಿಗೋ ಬಿಟ್ಟಿರ್ತಾರೆ. ಆ ಮಾಡ್ಕೊಳ್ಳೋ ಅಂಥವೇ ಆ ಜಮೀನು ನುಂಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಒಂದು ಕಡೆ. ಕೆಲವರು ಅಕ್ಕಪಕ್ಕ ಬದು ಸರಿಸಿ ಅಲ್ಲಿ ಇಂಡೈರೆಕ್ಟಾಗಿ ಕಾಡಾಟ ಕೊಡೋದು. ಕಷ್ಟಪಟ್ಟು ದುಡ್ಡು ಹಂಚ್ಬಿಟ್ಟು ಏನೋ ಒಂದು 2-3 ಎಕರೆನೋ 5 ಎಕರೆನೋ 1000 ಎಕರೆನೋ ಏನೋ ತಗೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ತಗೊಂಡಾದ ನಂತರ ಬಂದು ಬೇಕಂತಲೇ ಅಲ್ಲಿ ವ್ಯಾಜ್ಯಗಳನ್ನು ಸೃಷ್ಟಿ ಮಾಡೋದು. ಕೆಲವೊಬ್ಬರು ಇಲ್ಲದೇ ಇರೋದನ್ನ ಸಹೋದರ ಸಂಬಂಧಿಗಳಲ್ಲೇ ತಂದಿಟ್ಟು ತಮಾಷೆ ನೋಡುವಂಥದ್ದು. ಇವು ಬರೀ ಕೋರ್ಟು ಕಚೇರಿ ಸುತ್ತಾಟ ಅಲೆದಾಟ ಇದರಲ್ಲೇ ಕಾಲಹರಣ ಮಾಡೋದು. ಆ ಜಮೀನು ಎಷ್ಟಕ್ಕೆ ಬಾಳುತ್ತೋ ಎಷ್ಟಕ್ಕೆ ಹೋಗುತ್ತೋ ಅದು ಗೊತ್ತಿಲ್ಲ. ಆ ಜಮೀನಲ್ಲಿ ಏನು ದುಡಿತಿರೋ ಅದು ಬೇಕಾಗಿರೋದಿಲ್ಲ. ಆದರೂ ಕೂಡ ಕೋರ್ಟು ಕಚೇರಿ ವ್ಯಾಜ್ಯಗಳಂಥೇಳಿ ನೀವು ದುಡಿದಿದ್ದನ್ನು ಕಳ್ಕೊಳ್ತಾ ನಷ್ಟಗಳನ್ನು ಅನುಭವಿಸ್ತಾ ಜೀವನ ಅನ್ನೋದನ್ನ ಒಂದು ರೀತಿಯಲ್ಲಿ ಬರಡುಮಯವಾಗಿ ಮಾಡಿರ್ತಾರೆ. ಕೆಲವೊಬ್ಬರಂತರೂ ಆ ಜಮೀನಿನಲ್ಲಿ ಏನೂ ಬೆಳೆಯೋದಿಲ್ಲ, ಬರಡಾಗಿ ಬಿಟ್ಟಿರ್ತಾರೆ. ಕಾಲಿಟ್ಟರೆ ಭಯ, ಅಥವಾ ಆ ಜಮೀನಿಗೆ ಹೋದರೆ ಯಾರಾದರೂ ಏನಾರು ಮಾಡ್ತೀನಿ ಅನ್ನೋವಂಥ ಒಂದು ಭಯ ಪಡಿಸೋದು. ರಾತ್ರಿ ಪೇಪರ್ಗಳನ್ನೇ ತಿರ್ಗಿಸೋವಂಥ ಜನ ಇರ್ತಾರೆ. ಒಂದಷ್ಟು ಊರಿನ ಮುಖಂಡರು ಅವ್ರಿಗಿರು ಬುಟ್ಟಿಗೆ ಹಾಕ್ಕೊಂಡು ಅವ್ರಿಗಿರು ದುಡ್ಡು ಕೊಟ್ಟು ಏನೋ ಒಂದು ಮಾಡಿ ನ್ಯಾಯನ ಅವ್ರ ಕಡೆ ಮಾಡ್ಕೊಳೋವಂಥ ಜನನೂ ಇರ್ತಾರೆ. ಹಾಗಾಗಿ ಪತ್ರ ದಾಖಲೆಗಳು ಸರಿಯಾಗಿರಬೇಕು. ಯಾಕಂದರೆ ನೋಡಿ, ಬದಲಾಗಿದೆ, ಸಮಯ ಚೇಂಜ್ ಆಗಿದೆ. ಹಿಂದೆ 1000 10,000 ಲಕ್ಷಕ್ಕೆ ಸಿಗೋ ಜಾಗ ಇವಾಗ ಕೋಟಿಗೆ ಹೋಗ್ತಾ ಇದೆ. ದುಡ್ಡು ಅದೊಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರೋವಂತಹ ರೀತಿ ಇವೆಲ್ಲ ನೋಡಿ, ಸುಮ್ಮನೆ ಕೊಟ್ಬಿಟ್ಟನಲ್ಲ, ಹೇಗಾದರೂ ಮಾಡಿ ಇದನ್ನು ಮತ್ತೆ ಕಿತ್ಕೋಬೇಕು ಅಂತಕ್ಕಂಥ ಒಂದು ದುರುಳತೆ, ದುಷ್ಟ ಸ್ವಭಾವ. ಈ ಒಂದು ಸ್ಥಿತಿಯಿಂದ ಏನಾಗುತ್ತೆ, ಮನುಷ್ಯನಿಗೆ ಆ ಜಾಗ ತಗೊಂಡಿದ್ದೇ ತಪ್ಪು ಅಥವಾ ಇರೋದೇ ತಪ್ಪು ಅನಿಸ್ಬಿಡುತ್ತೆ. ಯಾಕಂದರೆ ಬೇರೆ ಯೋಚನೆ ಬರೋದಿಲ್ಲ. 24 ಗಂಟೆನೂ ಅದ್ರ ಜಾಗ ವ್ಯಾಜ್ಯ ಸಮಸ್ಯೆ, ಅಲ್ಲಿ ಹೋದ್ರೆ ಹಿಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತಕ್ಕಂಥ ಭಯ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನಂತಂದರೆ ಆಸ್ತಿ ಇರುತ್ತೆ, ಸಮಪಾಲಾಗಬೇಕು, ಕೊಡೋದಿಲ್ಲ, ಯಾರೋ ಒಬ್ಬ ಹಿಡ್ಕೊಂಡು ಕೂತಿರ್ತಾನೆ, ನಂದದು ನಾನು ಕೊಡಲ್ಲ. ಇಂಥ ಒಂದು ಮನೆಗಳ ಸ್ಥಿತಿ ಇದು. ಹೀಗೆ ಮನೆಗಳಲ್ಲೇ ಮಹಾಭಾರತ ನಡೆದುಬಿಡುತ್ತೆ. ಮಹಾಭಾರತ ನಡೆದಿದ್ದು ಭೂಮಿಗೋಸ್ಕರ, ರಾಜ್ಯಕ್ಕೋಸ್ಕರ. ಇಲ್ಲೂ ಕೂಡ ಜಮೀನು ಜಾಗಕ್ಕೋಸ್ಕರ ಜಗಳ, ಕದನ, ಕಲ. ಹೆಣ್ಮಕ್ಳು ಆಸ್ತಿ ಕೊಡುವಂತಹ, ಗಂಡ್ಮಕ್ಳು ಕೊಡೋದಿಲ್ಲ ಅಂತ, ಅಥವಾ ಅಣ್ಣ ಅವನ ಹೆಸರು ಬರ್ಕೊಂಡಿರ್ತಾನೆ, ತಮ್ಮಂಗೆ ಕೊಡೋದಿಲ್ಲ, ತಮ್ಮ ಇಲ್ಲೇ ನೋಡ್ಕೋತಾ ಇರ್ತಾನೆ, ಅಣ್ಣ ಎಲ್ಲೋ ಇರ್ತಾನೆ, ಬಂದಮೇಲೆ ವಾಪಸ್ ಒಂದು ಜಾಗ ಕೊಡಲ್ಲ, ಬರೀ ಇದೆ ಕಿರಿಕಿರಿ. ಅದು ಎಲ್ಲಾರ ಇರಲಿ, ಜಾಗ ಹೇಗಾದರೂ ಇರಲಿ. ಅದು ಕೆಲವೊಮ್ಮೆ ಏನಂತಂದ್ರೆ ದುಷ್ಟ ರೀತಿಯಾದಂಥ ಕಟ್ಟು ಹಾಕ್ಬಿಡೋದು ಆ ಜಾಗಕ್ಕೆ.
ಜಾಗಕ್ಕೆ ಕಾಲಿಡಲೇಬಾರ್ದು, ಆ ಮನಸ್ಸೇ ಬರಬಾರ್ದು ನಿಮಗೆ. ಆ ರೀತಿಯಲ್ಲಿ ತಂತ್ರಗಳನ್ನು ಮಾಡುವಂಥ ಜನಗಳಿರ್ತಾರೆ. ಕಬ್ಜಾ ಮಾಡೋದು, ಹೊಡ್ಕೊಳ್ಳೋದು, ಹೀಗೆ ನೋಡಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು. ಈ ಸ್ಥಿತಿ ಪರಿಸ್ಥಿತಿಯಲ್ಲಿ ಜಾಗ ಜಮೀನಿನ ಜಂಜಾಟಗಳಲ್ಲಿ ನರಳಾಟ ಮಾಡ್ತಾ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿರುತ್ತೆ. ಸುಮ್ಮನೆ ವ್ಯಾಜ್ಯಗಳು ಮಾಡಿಕೊಂಡು ಅಲ್ಲಿ ಖರ್ಚು ಮಾಡಿಕೊಂಡು ಜೀವನ ಅನ್ನೋದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಜಾಗ ಜಮೀನು ವಿಷಯದಲ್ಲಿ ಪತ್ರಗಳ ವ್ಯವಹಾರ ನೋಡ್ಕೊಳ್ಳೋದು, ಹೋಗೋದು ಬರೋದು ಎಲ್ಲವನ್ನ ನಿಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳಿ. ನೀವು ಯಾವತ್ತೋ 10 ವರ್ಷಕ್ಕೊಂದ್ಸಲ ಹೋಗಿ ನೋಡ್ತೀನಿ ಅಂದರೆ ತಪ್ಪು ನಿಮ್ಮದೇ ಇರುತ್ತೆ. ಯಾರೋ ಒಳ್ಳೆಯವರಿದ್ದಾರೆ ಅಂತ ಹೇಳಿ ನಂಬಿ ಅವ್ರ ಹೆಸ್ರಿಗೆ ಮಾಡಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ತಪ್ಪು ನಿಮ್ಮದೇ. ಅದು ಇವತ್ತಿನ ಸಂದರ್ಭ ಹೀಗಿರ್ಬೋದು, ನಾಳೆ ಹೇಗಿರುತ್ತೋ ಗೊತ್ತಿಲ್ಲ. ಆದಷ್ಟು ಸೌಮ್ಯವಾಗಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಧ್ಯಸ್ಥಿಕೆಯಿಂದ ಮಾಡ್ಕೊಂಡು ಹೋದರೆ ಬಹಳ ಒಳ್ಳೆಯದು. ಇರಲಿ, ಇಂತಹ ಜಾಗ ಜಮೀನಿನ ತೊಂದರೆ, ತಾಪತ್ರಯ, ಕಷ್ಟ ನಷ್ಟಗಳಿಂದ ತಾವು ಪದೇ ಪದೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದು, ಹಾಗೆ ನಿಮ್ಮ ಸೊತ್ತು ನಿಮ್ಮ ಜಾಗ ನಿಮಗೆ ಸಿಗದೆ ನೀವು ಹೈರಾಣರಾಗಿ ಇನ್ನೊಬ್ಬರು ಮುಂದೆ ಗೋಳಾಡುವಂಥ ಪರಿಸ್ಥಿತಿ ಎದುರಾಗಿ ನೀವು ಭಯಗ್ರಸ್ತವಾಗಿ ಜೀವನ ಮಾಡ್ತಾ ಇದ್ರೆ, ಯಾಕಂದರೆ ಇರಲ್ಲ, ಕಳ್ಕೊಂಡೋಗುತ್ತೆ ಅನ್ನೋವಂಥ ಭಯ, ಅಯ್ಯೋ ನಮ್ದನ್ನು ನಾವು ಪಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ದುಃಖ, ಸುಮ್ಮನೆ ವಿನಾಕಾರಣ ಮನಸ್ಸಿಗೆ ಒಂದು ರೀತಿಯಲ್ಲಿ ಮಾನಸಿಕವಾದಂಥ ಒಂದು ವ್ಯವಸ್ಥೆ, ಇವೆಲ್ಲ ಸರಿಪಡಿಸ್ಬೇಕಂದ್ರೆ ನಾನೊಂದು ಸಣ್ಣದಾಗಿರ್ತಕ್ಕಂಥ ತಂತ್ರ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಒಂದು ಮಣ್ಣಿನ ಪಾತ್ರೆ, ಸ್ವಲ್ಪ ದೊಡ್ಡದಾಗಿರಲಿ, ಈ ಮಣ್ಣಿನದು ಪಾತ್ರೆ ತಗೊಳ್ಳಿ, ಮಡಿಕೆನೋ ಏನಂತಂದು ಒಂದು ಇದರಲ್ಲಿ ತೆಗೆದುಕೊಂಡು ಆ ಜಾಗದಲ್ಲಿ, ಜಮೀನಲ್ಲೇ ಅಥವಾ ಸ್ವತ್ತಿನಲ್ಲೇ ಜಾಗದಲ್ಲೇ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಇದರಲ್ಲಿ ಒಂದಷ್ಟು ಕರ್ಪೂರ ಹಾಕಿ, ಜಾಸ್ತಿನೇ ಹಾಕಿ, ಹಾಗೆ ಅದರಲ್ಲಿ ಬಿಳಿ ಸಾಸಿವೆ ಹಾಕಿ, ಕೆಂಪು ಮೆಣಸಿನಕಾಯಿ ಒಣಗೋಗಿರುತ್ತಲ್ಲ ಆ ಮೆಣಸಿನಕಾಯಿಯನ್ನು ಕೂಡ ಅದರಲ್ಲಿ ಹಾಕಿ ಜಮೀನಿನ ಮಧ್ಯಭಾಗದಲ್ಲಿಟ್ಟು ಇದನ್ನು ದಹನ ಮಾಡಿ, ಅಂದರೆ ಸುಟ್ಟು ಬಿಡಿ. ಹೀಗೆ 5 ಮಂಗಳವಾರ ರಾತ್ರಿ ವೇಳೆ ಮಾಡ್ತಾ ಹೋಗಿ. ಖಂಡಿತವಾಗಿ ಆ ಜಾಗದಲ್ಲಿ ನಡೆದಿರ್ತಕ್ಕಂತಹ ದೃಷ್ಟಿ, ಕಬಳಿಸ್ಕೊಳ್ಬೇಕೆಂಬತಕ್ಕಂತಹ ಬೇರೆಯವರ ಮಸಲತ್ತು ಇವೆಲ್ಲವೂ ಕೂಡ ಪಲಾಯನ ಆಗುತ್ತೆ. ಆ ಜಾಗಕ್ಕಾಗಿರ್ತಕ್ಕಂತಹ ಪ್ರಯೋಗಗಳು ಕೂಡ ದೂರ ಆಗುತ್ತೆ. ಹಾಗೆ ಅಲ್ಲಿ ಒಂದು ಧನಾತ್ಮಕ ಶಕ್ತಿ ಅನ್ನೋದು ನಿಮಗೆ ಒಲಿಯುತ್ತೆ. ಹಾಗೆ ಆ ಜಾಗ ನಿಮ್ಗೆ ಬಿಡೋದಿಲ್ಲ. ಯಾಕಂದರೆ ಆ ಜಾಗದಲ್ಲೇ ಸಮಸ್ಯೆ ಇರುತ್ತೆ. ಯಾವಾಗಲೂ ಯೋಚನೆ ಮಾಡಬೇಕು. ಅಂದರೆ ಅಲ್ಲಿನ ಒಂದು ಸ್ಥಿತಿ ಯಾವುದಾದ್ರೂ ಒಂದು ಋಣಾತ್ಮಕತೆಯಿಂದ ಕೂಡಿದಾಗ ಆ ಜಾಗ ನಿಮ್ಮ ಕೈ ತಪ್ಪು ಹೋಗುವಂಥ ಸಾಧ್ಯತೆ, ಅಥವಾ ಆ ಜಾಗಕ್ಕೆ ಹೋಗೋ ಮನಸ್ಸು ಬರೋದಿಲ್ಲ, ಅಥವಾ ಆ ಜಾಗ ವ್ಯಾಜ್ಯಗಳಲ್ಲಿ ನಡೀತಾ ಇರುತ್ತೆ, ಬರಡಾಗಿ ಬಿದ್ದಿರುತ್ತೆ. ಮೊದಲು ಈಗ ಮಾಡಿ. ಇದೆಲ್ಲವನ್ನು ತೆಗೆಸುವಂಥ ಒಂದು ಶಕ್ತಿ ಈ ಒಂದು ಸಣ್ಣ ತಂತ್ರಕ್ಕಿದೆ. ಖಂಡಿತ ಇದರಿಂದ ತಾವು ಹೊರಗಡೆ ಬರ್ತೀರ. ಹಾಗೆ ನಿಮ್ಗೆ ಇಂತಹ ಜಾಗದ ಸಮಸ್ಯೆಗಳು ಬೇರೆ ಬೇರೆ ಇದ್ರೂ ಕೂಡ ತಾವು ನೇರವಾಗಿ ಬಂದು ಭೇಟಿ ಮಾಡಿ ಅದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಬೋದು. ಬರೋವಾಗ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಅಥವಾ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಿ. ಶುಭ ಆಗಲಿ. ನಮಸ್ಕಾರ.